ನಮಸ್ಕಾರ, ಬೇಸ್ ಇನ್ಫೋಗೆ ಸ್ವಾಗತ. ನಾನು ನಿಮ್ಮ ಕೌಶಿಕ್ ಮಾತಾಡ್ತಿದ್ದೀನಿ. ಇವತ್ತಿನ ದಿನ ನಾವೇನು ತಿಳ್ಕೊಳ್ಳೋಕೆ ಕೊಟ್ಟಿದ್ದೀವಿ ಅಂದರೆ PF ಕ್ಲೈಮ್ ಮಾಡೋದಕ್ಕೋಸ್ಕರ UN ನಂಬರ್ ಬೇಕಾಗಿರುತ್ತಲ್ವ. ತುಂಬ ಜನಕ್ಕೆ ಅದು ಗೊತ್ತಿರೋದಿಲ್ಲ UN ನಂಬರು. ಓಕೆ, ಆ UN ನಂಬರ್ನ ಹೇಗೆ ತಿಳ್ಕೊಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡೋಕೆ ಕೊಟ್ಟಿದ್ದೀವಿ. UN ಬಂದುಬಿಟ್ಟು ನಾವು ಗೂಗಲಲ್ಲಿ ಹೋಗ್ಬಿಟ್ಟು UN ಲಾಗಿನ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟ್ ಲಿಂಕ್ಗೆ ನಿಮಗೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಬರುತ್ತೆ, ಅಫಿಷಿಯಲ್ ವೆಬ್ಸೈಟು. ಅದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಪೇಜ್ ಲೋಡ್ ಆಗುತ್ತೆ. ನೋಡಿ, ಈಗ ಹೋಮ್ ಪೇಜ್ ಬಂದಿದೆ, ಅಂದರೆ ಎಂಟ್ರಿ ಪೇಜು. ಅದರಲ್ಲಿ ಬಂದುಬಿಟ್ಟು ಇಲ್ಲಿ ಆಪ್ಷನ್ ನೋ ಯುವರ್ UN ಅಂತ ಆಪ್ಷನ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋ ಯುವರ್ UN ಕ್ಲಿಕ್ ಮಾಡಿದ್ರೆ ನೀವು UN ನಿಮ್ಮದೇನಿದೆ ಅದು ಗೊತ್ತಾಗುತ್ತೆ. ಅದು ಸ್ಟೆಪ್ ಬೈ ಸ್ಟೆಪ್ ಇದೆ, ಅದು ಫಾಲೋ ಮಾಡೋಣ ಬನ್ನಿ ಸ್ಟೆಪ್ ಬೈ ಸ್ಟೆಪ್ನ. ನೋಡಿ, ಈಗ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರಾ UN ಇದು ರಿಜಿಸ್ಟರ್ ಆಗೋ ಟೈಮ್ಗೆ, ಓಕೆ, ಆ ನಂಬರ್ನ ಮೆನ್ಷನ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ. ಕ್ಯಾಪ್ಚಾ ನಾವು ನಿಧಾನಕ್ಕೆ ನೋಡಿಕೊಂಡು ಕ್ಯಾಪಿಟಲ್ ಲೆಟ್ರಲ್ಲಿ ಏನಿದೆ ಕ್ಯಾಪಿಟಲ್ ಲೆಟ್ರು ಮೆನ್ಷನ್ ಮಾಡಬೇಕು, ಸ್ಮಾಲ್ ಲೆಟ್ರ್ ಮೆನ್ಷನ್ ಮಾಡಬೇಕು. ನೋಡಿ, ಅದಾದಮೇಲೆ ರಿಕ್ವೆಸ್ಟ್ OTP ಅಂತ ಇದೆಯಲ್ಲ, ಅದನ್ನು ನಾವು ಕ್ಲಿಕ್ ಮಾಡಬೇಕು. ರಿಕ್ವೆಸ್ಟ್ OTP ಕೊಟ್ಟರೆ ನಿಮಗೆ ಯಾವ ನಂಬರ್ಗೆ ರಿಜಿಸ್ಟರ್ ಆಗಿರುತ್ತಲ್ಲ, UN ಇದು ಆ ನಂಬರ್ಗೆ ನಿಮಗೆ OTP ಬರುತ್ತೆ. ಆ OTPನ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಈಗ OTP ಬಂದಿದೆ, ಅದನ್ನು ಮೆನ್ಷನ್ ಮಾಡ್ತಾ ಇದ್ದೀವಿ ಬನ್ನಿ. ಓಕೆ, OTP ಮೆನ್ಷನ್ ಆಗಿದೆ. ವ್ಯಾಲಿಡೇಟ್ OTP ಕೊಡಬೇಕಾಗತ್ತೆ. ಅದು ನಾವು ಇದು ಮಾಡಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಓಕೆ, ಮತ್ತು ಕ್ಯಾಪ್ಚಾ ಕೇಳ್ತಾ ಇದೆ, ಕ್ಯಾಪ್ಚಾನ ಮೆನ್ಷನ್ ಮಾಡೋಣ. ಅದು ಮಾಡಿಬಿಟ್ಟು ವ್ಯಾಲಿಡೇಟ್ OTP ಕೊಡೋಣ. ಓಕೆ, ಕ್ಯಾಪ್ಚಾ ಮೆನ್ಷನ್ ಮಾಡಿ OTP ಕೊಟ್ಟಿದ್ದೀವಿ. ಪೇಜ್ ಲೋಡ್ ಆಗ್ತಾ ಇದೆ, ನೋಡೋಣ. ನಂತರ ನಿಮಗೆ ಪೇಜ್ ಲೋಡ್ ಆದಮೇಲೆ ನಿಮಗೆ ಬಂದುಬಿಟ್ಟು ಕೆಲವೊಂದೊಂದು ಡೀಟೇಲ್ಸ್ನ ಕೇಳುತ್ತೆ. ಅದು ನಾನು ತಿಳಿಸ್ಕೊಡ್ತೀನಿ ಏನೇನು ಹಾಕ್ಬೇಕಂತ. ನೋಡಿ, OTP ವ್ಯಾಲಿಡೇಟ್ ಸಕ್ಸಸ್ಫುಲಿ ಆಗಿದೆ ಈಗ. ಓಕೆನಾ. ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ನೋಡಿ, ನೇಮ್ ಕೇಳ್ತಾ ಇದೆ ನಿಮ್ಮದು. ಆ್ಯಸ್ ಪರ್ ಡಾಕ್ಯುಮೆಂಟ್ ಏನಿದೆ ಅದೇ ನೇಮ್ನ ಮೆನ್ಷನ್ ಮಾಡಬೇಕು. ಅದಾದಮೇಲೆ ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ನಿಮ್ದು ಏನು ಡೇಟ್ ಆಫ್ ಬರ್ತ್ ಇದೆ ಡಾಕ್ಯುಮೆಂಟ್ರಿ ವೈಸು ಅದನ್ನು ಮೆನ್ಷನ್ ಮಾಡಿ. ಅದಾದಮೇಲೆ ಇಲ್ಲಿ ಡಾಕ್ಯುಮೆಂಟಲ್ಲಿ ಇದು ಕೇಳ್ತಾ ಇದೆ, ಆಧಾರು, ಪ್ಯಾನು, ಮೆಂಬರ್ ID ಅಂತ. ನಿಮ್ಮ ಹತ್ರ ಏನಿದೆ ಸದ್ಯಕ್ಕೆ, ಆಧಾರ್ ಇದ್ದರೆ ಆಧಾರ್, ಪ್ಯಾನ್ ಇದ್ದರೆ ಪ್ಯಾನ್, ಯಾವುದಿದೆ ಅದು ಮೆನ್ಷನ್ ಮಾಡಿ ID-ನ. ಓಕೆ, ಅದು ಮೆನ್ಷನ್ ಮಾಡಿದ್ಮೇಲೆ ನಿಮಗೆ ಕ್ಯಾಪ್ಚನು ಕೇಳುತ್ತೆ. ಲಾಸ್ಟ್ ಅವಾಗ ಸೆಲೆಕ್ಟ್ ಮಾಡಿದ್ರಲ್ಲ ಕ್ಯಾಪ್ಚಾ, ಆ ರೀತಿ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನಾವು ಈಗ ಪ್ಯಾನ್ ಸೆಲೆಕ್ಟ್ ಮಾಡಿದ್ದೀವಿ, ಪ್ಯಾನ್ ನಂಬರ್ನ ಮೆನ್ಷನ್ ಮಾಡ್ತಾ ಇದ್ದೀವಿ ಬನ್ನಿ. ಓಕೆ, ಇದು ಪ್ಯಾನ್ ನಂಬರ್ ಮೆನ್ಷನ್ ಆಗಿದ ತಕ್ಷಣ ಕ್ಯಾಪ್ಚಾನ ಮೆನ್ಷನ್ ಮಾಡಿ. ಓಕೆ, ಕ್ಯಾಪ್ಚಾ ಮೆನ್ಷನ್ ಆಗಿದೆ. ಶೋ ಮೈ UN ಅಂತ ಇದೆ. ಈಗ ನಾವು ಅದು ಕ್ಲಿಕ್ ಮಾಡಿದ್ರೆ ನಮಗೆ ಈಗ UN ಓಪನ್ ಆಗುತ್ತೆ. ನೋಡೋಣ. ಈಗ ನೋಡಿ, ಲೋಡ್ ತೊಗೊಂಡಿದೆ. UN ಆಲ್ರೆಡಿ ರಿಫ್ಲೆಕ್ಟ್ ಆಗ್ತಾ ಇದೆ. ಓಕೆ, UN ಆಲ್ರೆಡಿ ಬಂದಿದೆ ನೋಡಿ. ಇದು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗುತ್ತೋ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಗೈಸ್.